ಮುಪ್ಪಾವಸ್ಥೆಯಲ್ಲಿರೋ ಹೆತ್ತವರನ್ನ ನೋಡಿಕೊಳ್ಳಲಾರದ ಮಕ್ಕಳು ವೃದ್ಧಾಶ್ರಮಕ್ಕೆ ಸೇರಿಸುತ್ತಿರುವುದು ಇತ್ತೀಚೆಗೆ ಸಾಮಾನ್ಯ ಅನ್ನುವಂತಾಗಿದೆ. ಅಂಥದ್ರಲ್ಲಿ ಅದೆಲ್ಲೋ ಹುಟ್ಟಿ ಬೆಳೆದ ಜೀವಕ್ಕೆ ಈ ವೈದ್ಯ ಸಮೂಹ ಜೀವದಾನ ಮಾಡಿದೆ. ಸಾಯುತ್ತಿದ್ದ ಹೃದಯಕ್ಕೆ ಮತ್ತೆ ಮಮತೆಯ ಮದ್ದು ನೀಡಿದೆ. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಚೆನ್ನಾಗಿದ್ದೀರಾ? ತಿಂಡಿ ತಿಂದ್ರಾ? ಊಟ ಮಾಡಿದ್ರಾ? ಆರೋಗ್ಯ ಹೇಗಿದೆ ಅಂತ ಕೇಳೋಕೆ ಈ ವೃದ್ಧನಿಗೆ ಸದ್ಯ ಯಾರೂ ಉಳಿದಿಲ್ಲ. ಒಂಟಿ ಜೀವ, ನೋವಿನ ಜೀವನ. ಪತ್ನಿ ಸತ್ತು ವರ್ಷಗಳು ಉರುಳಿದ್ರೆ ಪ್ರೀತಿಯ ಮಗ ಸತ್ತು ದಶಕಗಳೇ ಕಳೆದಿವೆ. ಬದುಕೋ ಆಸೆ ಕಮರಿ ಬಾಳಿನಲ್ಲಿ ಜಿಗುಪ್ಸೆ ಬಂದು ನನಗಿನ್ಯಾರು, ನಾನಿದ್ದರೆಷ್ಟು ಹೋದರೆಷ್ಟು ಅನ್ನೋ ಹೊತ್ತಿನಲ್ಲಿ ಇವರಿಗೆ ಮತ್ತೆ ಬದುಕೋ ಆಸೆ ಚಿಗುರಿದೆ. ನಕ್ಕು ನಲಿಯೋ ಬಯಕೆ ಹೊಮ್ಮಿದೆ. ಆಡಿಸುವಾತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ಅನಿಲ್ ಕಾಮತ್ 65 ವರ್ಷದ ಇಳಿ ವಯಸ್ಸಿನ ಅನಾಥ. ಬೆಂಕಿಗೆ ಬಿದ್ದವನ ಮೇಲೆ ತುಪ್ಪ ಸುರಿದಂತೆ ಭಗವಂತ ಇವರನ್ನ ಅನಾಥ ಮಾಡಿದಲ್ಲದೆ ಕೊನೆ ಗಳಿಗೆಯಲ್ಲೂ ಹೃದಯಕ್ಕೆ ಕಾಯಿಲೆ ಕೊಟ್ಟಿದ್ದಾನೆ. ಜೀವನದ ಕಹಿ ನೆನಪುಗಳನ್ನ ಮರೆಯಲೆತ್ತಿಸುತ್ತಾ ಬದುಕು ದೂಡುತ್ತಿರೋ ಈ ವೃದ್ಧನಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ. ಲಕ್ಷ ಸುರಿದು ಆಪರೇಷನ್ ಮಾಡಿಲ್ಲ ಅಂದ್ರೆ ಸಾವು ಕಟ್ಟಿಟ್ಟ ಬುತ್ತಿ ಎಂದಿದ್ರು ವೈದ್ಯರು. ಇನ್ನೇನು ಸಾಯೋಗಳಿಗೆ ಹತ್ತಿರ ಬಂತು ಅನ್ನುವಷ್ಟರಲ್ಲಿ ನಾರಾಯಣ ಹೃದಯಾಲಯದ ವೈದ್ಯರು ಜೀವ ಉಳಿಸಿ ಇವರ ಪಾಲಿಗೆ ದೇವರೆನಿಸಿಕೊಂಡಿದ್ದಾರೆ. ತೊಂದರೆ ಅನ್ನಿಸ್ತ್ರಿ. KMCಗೆ ಹೋಗಿ ತೋರಿಸಿದೆ. ಅವಾಗ ಇಕೋದೊಳಗೆ ಗೊತ್ತಾಯ್ತೀವಿ ನಮಗೆ ತೊಂದರೆ ಇದೆ ಅಂತ ಹೇಳಿದ್ರು, ಹಾರ್ಟಿಗೆ ತೊಂದರೆ ಇದೆ ಅಂತ ಹೇಳಿದ್ರು. ಅದರ ನಂತರ ಒಮ್ಮೆ ನವನಗರದಲ್ಲಿ ಇವರು ಕ್ಯಾಂಪ್ ಮಾಡಿದ್ರು, ನಾರಾಯಣ ಹೃದಯಾಲಯದವರು. ಕ್ಯಾಂಪಿಗೆ ಅಟೆಂಡ್ ಮಾಡಿದ್ದೆ. ಕಡೆಗೆ ಅಲ್ಲಿಂದ ನೆಕ್ಸ್ಟ್ ಬಂದು ಅಲ್ಲೊಬ್ಬರು ಇವರು ಹೆಸರುವಾಸಿ ಆಗಿದ್ದಕ್ಕೆ ಗೊತ್ತಿತ್ತು ನನಗೆ. ಹಿರೇಮಠ ಸರ್, ಷಣ್ಮುಖ ಹಿರೇಮಠ ಸರ್ ಅವರು ಎಕ್ಸ್ಪರ್ಟ್ ಇದ್ದಾರೆ ಅಂತ. ಹೀಗಾಗಿ ನಾವು ಅವರು ರೂಮಿಗೆ ಹೋದೆ, ರಿಕ್ವೆಸ್ಟ್ ಮಾಡಿಕೊಂಡೆ, ನನಗೆ ಹಣದ ಅನುಕೂಲತೆ ಇಲ್ಲ ನನಗೆ ಅಂತ ತಿಳ್ಕೊಂಡು. ಸಹಾಯ ಮಾಡಿದ್ದಾರೆ ನನಗೆ ಬಹಳಷ್ಟು ವಿನಯತೆಯಿಂದ, ಪ್ರೀತಿಯಿಂದ, ಎಲ್ಲ ರೀತಿಯಿಂದ ಸಹಾಯ ಮಾಡ್ತಾ ಇದ್ದಾರೆ. ಶಸ್ತ್ರಚಿಕಿತ್ಸೆ ಆಗಲೇಬೇಕು, ಇಲ್ಲ ಬದುಕುವುದು ಕಷ್ಟ. ಹಣ ಕಟ್ಟಿ ಆಪರೇಷನ್ ಮಾಡ್ತೀವಿ, 2.5 ಲಕ್ಷ ಕಟ್ಟಿದ್ರೆ ಮಾತ್ರ ಜೀವ ಉಳಿಯೋದು ಅಂದಿದ್ರು ವೈದ್ಯರು. ಇದೇ ಸಮಯಕ್ಕೆ ಇವರ ಬಾಳಿಗೆ ಭಾಗ್ಯದಂತೆ ಬಂದ ನಾರಾಯಣ ಹೃದಯಾಲಯದ ತಜ್ಞ ವೈದ್ಯ ಡಾಕ್ಟರ್ ಷಣ್ಮುಖ ಹಿರೇಮಠ ತಮ್ಮ ಫೇಸ್ಬುಕ್ ಖಾತೆ ಮೂಲಕ ವೃದ್ಧನ ನೋವಿನ ಬಗ್ಗೆ ಎಲ್ಲರಿಗೂ ತಿಳಿಸಿದ್ರು. ಅಮೆರಿಕ, ಇಂಗ್ಲೆಂಡ್ನಲ್ಲಿರೋ ತಮ್ಮ ವೈದ್ಯ ಮಿತ್ರರಿಗೂ ಮಾಹಿತಿ ಕೊಟ್ಟರು. ಡಾಕ್ಟರ್ ಷಣ್ಮುಖರ ಕಾಳಜಿಯನ್ನ ಮೆಚ್ಚಿದ ಮೃದು ಮನಸ್ಸಿನ ವೈದ್ಯ ಮಿತ್ರರು ಹಣದ ವ್ಯವಸ್ಥೆ ಮಾಡಿ ಕಾಮತ್ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದಾರೆ. ವೃದ್ಧನ ಬಾಳಿಗೆ ಬೆಳಕಾಗಿದ್ದಾರೆ. ವಿಶೇಷ ಏನಪ್ಪಾ ಅಂದ್ರೆ ಈ ಅನಾಥ ವೃದ್ಧನಿಗೆ ನೆರವಿನ ಹಸ್ತ ಚಾಚಲು ಕಾರಣವಾಗಿದ್ದು ರಾಜಕುಮಾರ ಮೂವಿ. ರಾಜಕುಮಾರ ಚಿತ್ರದಲ್ಲಿ ಪುನೀತ್ ಅನಾಥ ಜೀವಗಳ ಮೇಲೆ ಇಟ್ಟಿದ್ದ ಕಾಳಜಿ ಇವರಿಗೆ ಸ್ಫೂರ್ತಿಯಂತೆ. UK ಯುನೈಟೆಡ್ ಕಿಂಗ್ಡಮ್ನಲ್ಲಿ ಕೂಡ ಇವರು ಎಷ್ಟೊಂದು ಜನ ನಮ್ಮ ಕನ್ನಡಿಗರು, ಬೇರೆ ಭಾಷೆ ಡಾಕ್ಟ್ರುಗಳು, ವೈದ್ಯರು ಇವರಿಗೆ ಸಹಾಯ ಮಾಡಿ ಎಲ್ಲ ಹಣ ಸಹಾಯನ ಮಾಡಿದ್ರು. ಹೀಗಾಗಿ ಆಮೇಲೆ ಎಷ್ಟೊಂದು ಜನ ಗೊತ್ತಿಲ್ಲದೆ ಇರೋರೆಲ್ಲ ಸಹಾಯ ಮಾಡಿದ್ರು. ಕೆಲವರು ಸ್ಟೂಡೆಂಟ್ಸ್ ಕೂಡ ಸಹಾಯ ಮಾಡಿದ್ರು. ಆಮೇಲೆ ಗಲ್ಫ್ನಿಂದ ಕೂಡ ಇವರಿಗೆ ಸಹಾಯ ಬಂತು. ಈ ಇದರಲ್ಲಿ ಏನೋ ಒಂದು ಸೋಷಿಯಲ್ ಕಾಸ್ ಆಗಿ ಇದೊಂದು ನಿದರ್ಶನ ಅಂತ. ಒಟ್ಟಾರೆ ಹೆತ್ತ ಮಕ್ಕಳನ್ನ ಮಕ್ಕಳೇ ದೂರ ಮಾಡುವ ಈಗಿನ ಸ್ಥಿತಿಯಲ್ಲಿ ಯಾರೂ ಇಲ್ಲದ ಅನಾಥರೊಬ್ಬರಿಗೆ ಹೃದಯ ಚಿಕಿತ್ಸೆ ನೀಡಲು ವೈದ್ಯ ಸಮೂಹ ಕೈಚಾಚಿದ್ದು ನಿಜಕ್ಕೂ ಮೆಚ್ಚುವಂತದ್ದು. ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.